ಮಾತಾಡ್ತೀನಿ, ಅವ್ರ ಹತ್ರನೇ ಮಾತಾಡ್ತೀನಿ. ಕುತ್ಕೊಳ್ಳಿ. ಅಲ್ಲ ಸರ್, ನಾನು ದಯವಿಟ್ಟು ಯಾಕೆ ಗೊತ್ತಾ, ನಾನು ದಯ ಮಾಡ್ಬೇಕು, ನಿಮ್ಗೆ ಇನ್ಸಲ್ಟ್ ಮಾಡ್ಬೇಕಾಗ್ತದೆ ಇದು ಅಲ್ಲ ಅಲ್ವಾ? ಹಂಗಾಗಿ ಮತ್ತೆ ಕಾನೂನ ಬಾಯಿರುವಾಗ ನಿಯಮವಾಗಿ ಮೀರಿ ನಾವೇನ್ ಮಾಡ್ತಾ ಇಲ್ಲ. ಇದು ಸರ್ಕಾರಿ ಕಚೇರಿ ಮಾಡೋದಿದೆ. ಇವನ್ ಸ್ವತಃ CCTV ಕ್ಯಾಮ್ರಾ ಹಾಕ್ತಿಲ್ಲ, ಇದೆಲ್ಲ ಇದೆ. ನಮ್ಗೇನಿಲ್ಲ, ಜನರಿಗೆ ಒಂದಿಷ್ಟು ಮಾಹಿತಿ ಗೊತ್ತಾಗಲಿ, ಮಾಹಿತಿ ಬೇಕಾಗಿದೆ. ಆ ಕಾರಣಕ್ಕೆ ನಾನು ಕೇಳಿ ಮಾಡ್ತಾ ಇದ್ದೀನಿ. ಕೇಳ್ಬೇಕು ಅಂತಿಲ್ಲ, ಆದ್ರೆ ನಾನು ಒಂದು ಸೌಜನ್ಯ ಆಯ್ತು. ಹೌದಾ, ಸರಿ ಆಯ್ತು, ನಾನು ಕೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸರಿ, ಈಗ ನಿಮ್ಗೆ ಇದೊಂದಿಷ್ಟು ನಾವು ಮುಂಚೆ ಇಲ್ಲಿ ರಶ್ಮಿ ಶೋಭನ ಯಾರೋ ಇದ್ರು ಅನ್ಕೋತೀನಿ, ಅಲ್ಲಿ ಅಲ್ಲ ಹಿಂದಿದ್ರು ಸರ್. ನಾನು ಹೇಳ್ಬೇಕಲ್ಲ, ಒಂದು ಪೀಳಿಗೆ ಬೇಕಲ್ವ ನಾವೇನ್ ಮಾಡಿದ್ವಿ ಮುಂಚೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮಾತಾಡಿ, ಬೇಕಾದ್ರೆ ಮೊಬೈಲ್ ಹತ್ರ ಇಟ್ಕೊಳ್ಳಿ. ಸರಿ ಸರ್, ಆಯ್ತು. ಈಗ ಅದರ ಮುಂಚೆ ಅಂದ್ರೆ ನಾವು ಹೋದ ಬಾರಿ ಅವ್ರಿಗೊಂದು ಈ ತರದ ಮನವಿಗಳನ್ನು ಕೊಟ್ಟಿದ್ವಿ. ಇದು ನಮ್ಗೆ ಒಂದಿಷ್ಟು ಗೊಂದಲಗಳಿದೆ ಸರ್. ಈಗ ನಾವು ಇದನ್ನ ಕೊಡ್ತಾ ಇರೋದೇ ಅಂದ್ರೆ ಇಂಟಿಗ್ರೇಟೆಡ್ ಕೋರ್ಸ್ಗಳ ಹೆಸರಲ್ಲಿ ಶಿಕ್ಷಕನ ಮತ್ತು ಮಕ್ಕಳ ಶೋಷಣೆ ನಡೀತಾ ಇದೆ. ಖಾಸಗಿ PU ಕಾಲೇಜುಗಳಲ್ಲಿ, ಅನುದಾನ ರಹಿತ ಕಾಲೇಜುಗಳು ಏನಿದೆ ನಿಮ್ಮ ವ್ಯಾಪ್ತಿಗೆ ಬರುವಂತದ್ದು, ಯಾರು ರಜಾ ಕೊಡದೆ ನಿರಂತರವಾಗಿ ಮಕ್ಕಳನ್ನ ಮತ್ತು ಶಿಕ್ಷಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಒಂದು. ನನಗೆ ಬೇಕಾಗಿರೋ ಕ್ಲಾರಿಟಿ, ಇಂಟಿಗ್ರೇಟೆಡ್ ಶಿಕ್ಷಣವನ್ನ ಇವರು ಕಾಲೇಜುಗಳು ನಡೆಸುವ ಅನುಮತಿ ಇದೆಯಾ, ನಡೆಸಲಿಕ್ಕೆ ಇದೆಯಾ? ಪರಿಶೀಲನೆ ಮಾಡಿ ಲಿಖಿತ ಪೂರ್ವಕವಾಗಿ ನಾವು ತಲುಪಿಸ್ತೀವಿ. ನಿಮ್ಮ ಮನೆಗೆ ಕೊಟ್ಟಿದ್ದೀರಿ, ಇದಕ್ಕೆ ನಿಮ್ಮನ್ನ ಲೆಟರ್ ಆಯ್ತು. ಈಗ ಆಯ್ತು, ಒಂದು ಸರ್. ಅದಾದ್ಮೇಲೆ ನಿಮ್ಗೆ ಅದು ಇದೆಯಾ, ನೀವು ಇದೆಯಾ ಅಂತ ಹೇಳಿದ್ರೆ ನಾನು ಒಂದಿಷ್ಟು ಪ್ರಶ್ನೆಗಳಿತ್ತು, ಅದನ್ನೇ ಹೇಳ್ತೀನಿ. ತಾವು ರೈಟಿಂಗ್ ಅಲ್ಲಿ ಕೊಟ್ಟಿದ್ರಿ, ರೈಟಿಂಗ್ ಅಲ್ಲಿ ಕೊಟ್ಟದ್ದು ಬೇರೆ ಸರ್. ನಾನು ಅದನ್ನೇ ಹೇಳಿದ ಮುಂಚೆನೆ ಜನರಿಗೆ ಒಂದಿಷ್ಟು ಸಾಮಾನ್ಯವಾಗಿ ಅದನ್ನೇ ಹೇಳ್ತಿದ್ವಿ. ತಾವು ಲಿಖಿತ ಪೂರ್ವಕವಾಗಿ ಕೊಟ್ಟಿದ್ರೆ ನಾವು ನಿಯಮಾನುಸಾರ ಅದನ್ನು ಪರಿಶೀಲನೆ ಮಾಡಿ ತಮಗೆ ಲಿಖಿತ ಪೂರ್ವಕ. ಓಕೆ, ನಾನು ಹೇಳ್ತಿರೋದು ಲಿಖಿತವಾಗಿ ನಿಮ್ಗೊಂದು ಕಾಪಿ ಕೊಟ್ಟಿದ್ದೀನಿ ನಾನು. ಅದಕ್ಕೆ ನೀವೇನಿದೆ ದಯವಿಟ್ಟು ಕೊಡಿ, ನಾವು ಪರಿಶೀಲನೆ ಮಾಡಿ ನಿಮ್ಗೆ ಕೊಡಿ. ಆದ್ರೆ ಸಾಮಾನ್ಯವಾಗಿ ಇದು ಸಾಮಾನ್ಯ ಇದಲ್ವಾ, ಇದು ವೆರಿ ನಾಲೆಜ್ ಮೂಲಭೂತ ಅಂಶ. ಒಂದು ಸಹ ಬಂದು ಕಾನೂನು ನಿಯಮಾನುಸಾರ ಇರ್ತದೆ. ಸೊ ಆದ ಕಾರಣಕ್ಕೆ ಬಂದು ನಾವು ಪರಿಶೀಲನೆ ಮಾಡಿ ತನಗೆ ಮಾಹಿತಿ ಕೊಡಬಹುದು. ಓಕೆ, ಸರಿ ಸರ್. ಈಗ ಅದನ್ನ ನೀವು ಪರಿಶೀಲನೆ ಮಾಡಿ. ಮತ್ತೆ ಈಗ ಬೇಸಿಗೆ ರಜೆಗಳನ್ನ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಮುಂಚೆಯಿಂದ ನಾವು ಓದ್ತಾ ಇರುವಾಗ ದಸರಾ ರಜಾ, ಬೇಸಿಗೆ ರಜೆಗಳನ್ನ ಕೊಡ್ತಾ ಇದ್ರು. ಮಕ್ಕಳಿಗೆ ತುಂಬಾ ಅಗತ್ಯ ಅದು. ನಿರಂತರವಾಗಿ ಓದು ಅಂದ್ರೆ ಇತರೆ ಚಟುವಟಿಕೆಗಳೆಲ್ಲದಿಂದ ಮುಕ್ತವಾಗಿ ಬರೀ ಓದು 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 ಪಠ್ಯ ಪುಸ್ತಕವನ್ನ ರೆಫರ್ ಮಾಡ್ತಿದ್ರೆ ಮಕ್ಕಳು ಇವತ್ತು ಮೆಂಟಲ್ ಆಗಿ ಅದ್ರ ಮೌಲ್ಯಗಳಿಲ್ಲ, ಅಂದ್ರೆ ಹುಚ್ಚಾಗಿ, ಅಂದ್ರೆ ಮಾನಸಿಕ ಅಸ್ವಸ್ಥತೆ ಇದಾಗಿ ಮಾನಸಿಕ ಇದನ್ನ ಕಳ್ಕೊಂಡು ಸುಸೈಡು, ಇನ್ನೊಂದು ಮತ್ತೊಂದು ಇದರ ನಿರಂತರವಾಗಿ ಅದು ಸಾಮಾನ್ಯ ಆಗ್ಬಿಟ್ಟಿದೆ. ದಿನ ಬೆಳಗ್ಗೆ ಒಂದಲ್ಲ ಒಂದು ಪತ್ರಿಕೆಗಳಲ್ಲಿ ಸೂಸೈಡ್ಗಳನ್ನ ಮಕ್ಕಳು ಸೂಸೈಡ್ ಮಾಡ್ಕೊಂಡು ಬೇರೆ ಬೇರೆ ತರದ್ದು ಇದಾಗ್ತದೆ ಅಲ್ವಾ? ಸೊ ಇದಕ್ಕೋಸ್ಕರ ದಯಮಾಡಿ ನೀವು ಇದೊಂದು ಇನಿಷಿಯೇಟ್ ತಗೊಂಡು ಇದನ್ನ ಓದ್ಸಾಲ ಹೇಳಿದ್ವಿ ಕ್ಲೀನ್ ಆಗಿ. ಆದ್ರೆ ಅವರು ನಿಮ್ಮವ್ರು ಮಾಡ್ಲಿಕ್ಕೆ ವಿಫಲಗೊಂಡಿದ್ರು. ನಿಮ್ DTP ಅಂತ ನನ್ನ ಫೋನ್ ಎತ್ತಲೇ ಇಲ್ಲ ಸುಮಾರು 1 ತಿಂಗಳು ಅದು ಕಳೆಯೋ ತನಕ. ಹಂಗಾಗಿ ಇದು ಬೇಜವಾಬ್ದಾರಿತನ ಆಗುತ್ತೆ. ಈ ಸಲ ಅದಾಗೋದು ಬೇಡ ಅಂತ ಹೇಳಿ ನಾನು ಮೊದಲನೇ ದಿನ ಬಂದು ನಿಮ್ಗೆ ಮನವಿ ಕೊಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ನಮ್ಗೆ ಇವತ್ತೇನಾಗಿದೆ, PU ಕಾಲೇಜುಗಳಲ್ಲಿ ಮೊದಲಿಗೆ ಶಿಕ್ಷಕರು ಕಾರ್ಮಿಕರಲ್ಲ, ಹೇಳಿ, ಶಿಕ್ಷಕರು ಕಾರ್ಮಿಕರಲ್ಲ. ಅವ್ರು ಮಾಡೋದು ನೋಬೆಲ್ ಇದಿರೋ ಒಂದು ಕಾಸ್ ಇಟ್ಕೊಂಡು ಮಾಡ್ತಾ ಇರುವಂತ ಕೆಲಸ. ಹಂಗಾಗಿ ಅವ್ರಿಗೆ ಸಿಗ್ಬೇಕಾಗಿರುವಂತ ಗೌರವ ಆಗ್ಲಿ, ಸಂಬಳಗಳಾಗ್ಲಿ, ಅಥವಾ ಅವರ ಜೀವನ ಭದ್ರತೆಗೆ ಇರ್ಬೇಕಂತ EPF ಮತ್ತೆ ESI ಆಗ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಈ ತರದ 100 ಹೂಗಳು, ದೂರುಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಬರ್ಲಿಕ್ಕೆ ಹಿಂದೆ ಇದ್ದಂತ ನಾನು ಇವರು DDPಗಳು ಹಿಂದೆ ಈ ತರ ಕಂಪ್ಲೇಂಟ್ ಮಾಡಿದಂತ ಜನರನ್ನ, ಅಂದ್ರೆ ಶಿಕ್ಷಕರನ್ನ, ಪ್ರಾಧ್ಯಾಪಕರನ್ನ ವಜಾ ಮಾಡಿಸೋದು, ಅವ್ರಿಗೆ ಯಾರು ಮಾಲೀಕರು ಇರ್ತಾರೋ ಅಥವಾ ಮ್ಯಾನೇಜ್ಮೆಂಟ್ ಹೇಳಿ ಅವ್ರನ್ನ ವಜಾ ಮಾಡಿಸೋದು, ಇಲ್ಲ ಕೆಲಸದಿಂದ ಎತ್ತಾಕೋದು, ಕಾರಣ ಏನೋ ಬೇರೆ ಬೇರೆ ಸಬೂಬ್ಗಳಲ್ಲಿ ಈ ತರದೆಲ್ಲ ನಡೀತಾ ಇದೆ. ಸೊ ಆಕ್ಚುಲ್ ಆಗಿ ಅವರು ಶಿಕ್ಷಕರನ್ನ ವಜಾ ಮಾಡಬೇಕು ಅಥವಾ ರಾಜೀನಾಮೆ ತಗೋಬೇಕು ಅಂತಂದ್ರೆ ಪೂರ್ವಾನುಮತಿ ತಗೋಬೇಕು ನಿಮ್ಮ ಹತ್ರ, ಕಮಿಷನರೇಟ್ ಹತ್ರ. ಆ ತರದೊಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ದಯವಿಟ್ಟು ನೋಡ್ಕೊಳ್ಳಿ, ಅದನ್ನು ನೋಡ್ಕೊಂಡು ನಮ್ಗೆ ಲಿಖಿತ ರೂಪದಲ್ಲಿ ಕೊಡಿ. ಬಟ್ ಅದು ಅಲ್ಲ, ಅದಿದೆ ಈ ತರದ ಆದೇಶ. ಅಂದ್ರೆ ಯಾವುದೇ ಒಂದು ಸರ್ಕಾರ, ಅಂದ್ರೆ ಒಬ್ಬ ಖಾಸಗಿ ರೈತ ಇದೆ ಅಂತೀವಿ, ಅನುದಾನ ರಹಿತ ಇರ್ಬೋದು ಅಥವಾ ಅನುದಾನ ಇರ್ಬೋದು, ಯಾರೇ ಆಗ್ಲಿ, ಅನುದಾನ ರಹಿತ ಕಾಲೇಜಿನ ಪ್ರಾಧ್ಯಾಪಕನು ಕೂಡ ಒಬ್ಬ ಸರ್ಕಾರಿ ನೌಕರನ ಇದಕ್ಕೆ ಅಂದ್ರೆ ಅದೇ ಸಮನಾಗಿ ಹೋಲುವಂತ ವ್ಯಕ್ತಿ ಆಗಿರ್ತಾನೆ. ಸುಪ್ರೀಂ ಕೋರ್ಟ್ ಆದೇಶ ಕೊಡ್ರಿ, ದಯವಿಟ್ಟು ಪರಿಶೀಲನೆ ಕೊಡ್ತೀವಿ ಸರ್. ಅಲ್ಲ, ನೀವು ತಗೋಬೇಕು, ನಾವ್ ಹೇಳ್ತದೆ ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿರೋದು ಹೇಳ್ತಿದೀವಿ. ಅಲ್ಲ, ನೀವು ಪರಿಶೀಲಿಸ್ಬೇಕು ಸರ್. ನೋಡಿ, ಅಲ್ಲ ಜಜ್ಮೆಂಟ್ ಹೇಳ್ತೀನಿ ನಾನು ನಿಮ್ಗೆ, ಅದನ್ನ ಹೇಳ್ತೀನಿ. ಬೇಕಾದ್ರೆ ನಾನು ಇದ್ರಲ್ಲಿ ಕೊಟ್ಟಿಲ್ಲ, ಅದು ನಾನು ಬೇಕಾದ್ರೆ ಅದನ್ನ ನಮ್ದಿಸಿ ನಿಮ್ಗೆ ಮೆನ್ಷನ್ ಮಾಡೇ ಕೊಡ್ತೀನಿ. ನಾನು ಹೇಳ್ತೀನಿ ಅಲ್ಲ, ನಾನು ಹೇಳ್ತೀನಿ ಸರ್, ಅದ್ರ ಬಗ್ಗೆ ಮನವಿ ಕೊಡ್ತೀನಿ, ನಾನು ಮಾಹಿತಿ ಕೊಡ್ತೀನಿ ಇದ್ರ ಪ್ರಕಾರ. ಆದ್ರೆ ಯಾವ ಪೂರ್ವಾನುಮತಿ ತಗೋದಿಲ್ಲ, ಏನಿಲ್ಲ. ಅಲ್ಲಿ ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ರು ಕ್ಷುಲ್ಲಕ ವಿಷಯಗಳಿಗೆ ಇವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರನ್ನ ಇದು ನಡೀತಾ ಸರ್. ಇದು ವಿಷಯ ಹೇಳ್ತೀವಿ, ಆಯ್ತಾ? ನಡೀತಾ ಇರಬಹುದು. ಅದಕ್ಕೆ ನೀವು ಸರಿಯಾದ
ಇನ್ಫ್ಯಾಕ್ಟ್ ಏನು ಪರ್ಟಿಕ್ಯುಲರ್ ಕೇಸ್ ಏನ್ ವಿಷಯ ಅಂತ ಇಲ್ಲಿ ಹೇಳಿದ್ರೆ ನಾವು ಪರಿಶೀಲನೆ ಅಲ್ಲ ಇಲ್ಲಿ ಏನಾಗಿದೆ ಗೊತ್ತಾ ಸರ್, ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇದು 106 ಕಡೆ ಈ ರೀತಿ ನಡೀತಾ ಇದೆ. ಜನರಿಗೆ ಏನಾಗಿದೆ, ಪ್ರಾಧ್ಯಾಪಕರಿಗೆ ಏನಾಗ್ಬಿಡುತ್ತೆ, ಯಾವುದೇ ಮ್ಯಾನೇಜ್ಮೆಂಟ್ ನ ಎದುರಾಗ್ಬಿಟ್ಟು ಹೇಳಿ ಸರ್, ನಿರ್ದಿಷ್ಟ ಮಾಹಿತಿಯೊಂದಿಗೆ ದಯವಿಟ್ಟು ಕೊಡಿ, ದಯವಿಟ್ಟು ನಿರ್ದಿಷ್ಟ ಮಾಹಿತಿ. ಅಲ್ಲ ನಿರ್ದಿಷ್ಟ ಮಾಹಿತಿ ಕೊಡ್ತೀನಿ ಸರ್. ನಾನು ಗಮನ ತರ್ತಾ ಇರೋದು ಏನಂತ ಹೇಳಿದ್ರೆ, ಜನರಿಗೆ ಏನಾಗ್ತದೆ, ಶಿಕ್ಷಕರಿಗೆ ಪ್ರಾಧ್ಯಾಪಕರಿಗೆ ಇವರು ಮ್ಯಾನೇಜ್ಮೆಂಟ್ ನ ಎದುರಾಕೊಂಡು ಏನು ಮಾಡಕ್ ಆಗ್ತಾ ಇಲ್ಲ. ಯಾರಾದ್ರೂ ಒಂದು ಕಂಪ್ಲೇಂಟ್ ದೂರ ಅವ್ರ ವಿರುದ್ಧ ತಂದ್ರೆ ನಾವು ಬೇರೆ ಕಡೆ ಕೆಲಸನೂ ಸಿಕ್ಕಂಗೆ ಮಾಡೋದಿರ್ಬೋದು, ಅಥವಾ ಅವ್ರ ಕೆಲಸದಿಂದ ವಜಾ ಮಾಡೋದಿರ್ಬೋದು. ಮತ್ತೆ ಮುಖ್ಯವಾಗಿ ಪ್ರಾಧ್ಯಾಪಕರಿಗೆ ಅವರ ಜೀವನ ಭದ್ರತೆ ಕೊರತೆ ಇದಿದೆ, ಏನ್ ಹೇಳ್ತೀವಿ, ಭಯ ಇರುತ್ತೆ ಅವ್ರಿಗೆ. ಸೊ ಆ ಕಾರಣಕ್ಕೆ ಈ ಥರದ್ದೆಲ್ಲ ಆಗ್ತಾ ಇದೆ. ಇದು ನಿಮ್ ಗಮನಕ್ಕೆ ಇರಲಿ. ನಾನು ಅದಕ್ಕೂ ಬೇಕಾದ್ರೆ ಒಂದು ಇದನ್ನ ಕೊಡ್ತೀನಿ. ಈಗ ದಯಮಾಡಿ ಈಗ ಇದೇನಾಗಿದೆ ಇದನ್ನ ಕೊಡ್ತಾ ಇರೋದಕ್ಕೆ ನನಗೊಂದು ಅಪಾಯಿಂಟ್ಮೆಂಟ್ ಕೊಡಿ, ಓಸಿ ಕಾಪಿ ಕೊಡಿ, ನನಗೆ ಇದನ್ನ ಮಾಡಿಸ್ಕೊಡಿ, ಮಾಡ್ಕೊಡ್ಲಿ. ಒಂದು ಅದಾದ್ಮೇಲೆ ಇದ್ರ ಬಗ್ಗೆ ನಾವೇನು ನೀವು ಕೊಡ್ತಾ ಇದೀವಲ್ಲ, ಈ ರಜೆಗಳನ್ನು ಕೊಡೋದ್ರ ಬಗ್ಗೆ ದಯಮಾಡಿ ಗಂಭೀರವಾಗಿ ತಗೊಂಡು ಈ ವಿಷಯನ ರಜಾ ಕೊಡಿಸುವಂತ ಕೆಲಸ ಮಾಡಿ ಸರ್. ನೀವು ಲಿಖಿತವಾಗಿ ಏನು ಕೊಟ್ಟಿದ್ದೀರೋ ಕೊಟ್ಟಿದ್ದೀವಿ, ನಾವು ಲಿಖಿತವಾಗಿ ಕೊಟ್ಟಿದ್ವಿ, ಮುಂಚೆನೂ ಕೊಟ್ಟಿದ್ವಿ, ಅದಾಗಿಲ್ಲ ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇದೀವಿ. ಇದು ಲೈವ್ ಇದೆ, ನೀವು ಹೇಳಿದ್ದೀರಾ, ದಯಮಾಡಿ ಅದ್ರ ಬಗ್ಗೆ ನಿಯಮಾನುಸಾರ ಪರಿಶೀಲನೆ ಮಾಡಿ. ಓಕೆ, ನೀವು ಕೊಡೋದನ್ನ ಆನ್ ದ ಫೇಸ್ ಆಫ್ ಇಟ್ ಏನು ಹೇಳಲಿಕ್ಕೆ ಬರಲ್ಲ. ಸೊ ಆಸ್ ಪರ್ ನಾರ್ಮ್ಸ್ ಏನಿದೆ ಅಂತ ನೋಡ್ಕೊಂಡು ನಮಗೆ ನಾವು ಇಂಟಿಮೇಟ್ ಮಾಡ್ತೀವಿ. ನಾವು ನಿಯಮಾನುಸಾರ ಕೇಳ್ತಾ ಇರೋದು, ನಿಯಮ ಮೀರಿ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಮಕ್ಕಳಿಗೆ ಹಿಂದೆಯಿಂದ ಬರ್ತದೆ ಅಂತ. ನಿಮ್ದೆ ನಿಯಮಾನುಸಾರ ತಾವು ಕೇಳ್ತೀರಿ, ಆದ್ರೆ ಯಾವುದೇ ಆದೇಶಗಳು ನಮಗೆ ತೋರಿಸ್ತಾ ಇಲ್ಲ. ಏನು ಕೊಟ್ಟ ಆದೇಶಕ್ಕೆ ಅಂದ್ರೆ ಹೇಳ್ತೀವಿ. ಅದು ಇದು ಸಂಬಂಧಪಟ್ಟಿದ್ದಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬಿಡಿ ಸರ್. ನಾನು ಹೇಳ್ತಾ ಇರೋದು ಇಂಟಿಗ್ರೇಟೆಡ್ ಶಿಕ್ಷಣದ ಹೆಸರಲ್ಲಿ ಮಕ್ಕಳ ಮೇಲೆ ಮತ್ತೆ ಶಿಕ್ಷಕರ ಮೇಲೆ ಏನ್ ಶೋಷಣೆ ನಡೀತದೆ ಅದನ್ನಷ್ಟೇ ಕೊಟ್ಟಿದ್ದೀನಿ. ನಾನು ನಿಮ್ಮ ಗಮನಕ್ಕೆ ಅವನ್ನೆಲ್ಲ ತಂದಿದ್ದೀನಿ. ನಿಮ್ಗೆ ಲಿಖಿತ ರೂಪದಲ್ಲೇ ಕೊಡ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ಇದು ಸಂಪೂರ್ಣ ನಿಮ್ ಜವಾಬ್ದಾರಿ. ನಾನು ಕೊಟ್ಟು ನೀವು ಮಾಡೋದು ಅಂತದ್ದು ಏನು ಇಲ್ಲ, ಹೌದಲ್ವಾ? ನೀವು ನಿಮ್ಮನ್ನ ನೇಮಿಸಿರೋದು, ನೀವು ಇಲ್ಲಿ ಕೂತಿರೋ ಕಾರಣವೇ ನೀವು ಶಿಕ್ಷಕರ ಮತ್ತೆ ಕೊಟ್ಟಿದ್ದೀರಲ್ವಾ? ಅಲ್ಲಲ್ಲ ಸರ್, ನೀವು ನಾನು ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವಿಲ್ಲೇನೋ ಕೊಟ್ಬಿಟ್ಟು ಸುಮ್ಮನೆ ಇದನ್ನ ತಗೊಂಡೋಗಿ ಬಂದಿರೋರಲ್ಲ. ನಾವು ಜವಾಬ್ದಾರಿಯಿಂದ ಕಾಳಜಿಯಿಂದ ಬಂದಿರೋದು. ಆ ಕಾರಣಕ್ಕೆ ದಯವಿಟ್ಟು ನೀವೇನ್ ಹೇಳ್ತೀರಾ, ತುಂಬಾ ಫಾರ್ಮಲ್ ಆಗಿ ಕೊಟ್ಟಿದ್ದೀರಾ. ನಮ್ಗೆ ಯಾಕೆ ಹಿಂದೆ ಕೊಟ್ಟಿದ್ವಿ, ಯಾರು ಈ ತರ ನಡ್ಕೊಂಡಿಲ್ಲ, ನಿಮ್ಮದೇ ಇಲಾಖೆ ನಡ್ಕೊಂಡಿಲ್ಲ. ಆದ್ರೆ ಸದ್ಯಕ್ಕೆ ನೀವು ಅವಾಗ ಇರ್ಲಿಲ್ಲ, ಇವಾಗ ಬಂದಿದ್ದೀರಾ. ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಸೌಜನ್ಯಯುತವಾಗಿ ನಾವೇನ್ ಮಾಡ್ತೀವಿ, ಆಯ್ತಾ, ಪರಿಶೀಲನೆ ಮಾಡಿ ತಮಗೆ ತಿಳಿಸಿ. ಬಟ್ ಅದನ್ನೇ ಸರ್ ಹೇಳ್ತಿರೋದು ನಾವು. ಅದನ್ನೇ ಪರಿಶೀಲನೆ ಮತ್ತೆ ನೀವೇನು ಬರವಣಿಗೆ ಮೂಲಕ ಬರವಣಿಗೆ ಕೊಡಿ ಅಂತೀವಲ್ಲ, ಮೌಖಿಕವಾಗಿ ತಂದ್ರು ಅದೊಂದು ನಿಮ್ ಗಮನಕ್ಕೆ ತರ್ತಾ ಇದೀವಿ. ನೀವು ಅದನ್ನ ಪರಿಶೀಲಿಸಿ ಕ್ರಮ ತಗೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಅದನ್ನ ನಾವು ಬರ್ದೇ ಕೊಡ್ಬೇಕು ಅಂತ ಏನಿಲ್ಲ. ನಾವು ಸಾರ್ವಜನಿಕರು ನನ್ನ ಕೆಲಸನ ನೀವೇ ಬಂದಿರೋದಲ್ಲವಾ? ನಾನೇ ಬಂದಿರೋದು. ಆದ್ರೆ ಇದು ನನ್ನ ಕೆಲಸನ. ರೈಟ್, ನಿಧಾನವಾಗಿ ಮಾತಾಡಿ. ನೋಡಿ ಸರ್, ನಾವು ನಂದು ನನ್ನ ವಾಯ್ಸ್ ಇರೋದೇ ಹಂಗೆ. ಒಂದು ಮತ್ತಿನ್ನೊಂದು ದಯವಿಟ್ಟು ಕ್ಷಮಿಸಿ, ನನ್ನ ವಾಯ್ಸ್ ನೀವು ಇವತ್ತು ಕೊಟ್ಟಿದ್ರಿ, ಅದು ಏನಂತ ಪರಿಶೀಲನೆ ಮಾಡಿ ನಾವು ತಮಗೆ ಮಾಹಿತಿ ಕೊಡ್ತೀವಿ. ಮಾಹಿತಿ ಅಷ್ಟೇ, ಕ್ರಮ ತಗೊಳ್ಳಿ ದಯವಿಟ್ಟು. ಮಾಹಿತಿ ಮುಂಚೆದವರು ಕೊಟ್ಟಿದ್ದಾರೆ, ಕ್ರಮ ತಗೊಳ್ಳಿ ದಯವಿಟ್ಟು. ಮಾಹಿತಿ ಕೊಡದಿದ್ರು ಪರವಾಗಿಲ್ಲ, ನೀವು ಕ್ರಮ ತಗೊಳ್ಳಿ. ಥ್ಯಾಂಕ್ ಯು.